ಪಾಲಾರ್ ಸಾರಥಿ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ. ನಿಮ್ಮ ವಿಶ್ವಾಸಾರ್ಹ ಸುದ್ದಿಗಾಗಿ ಈಗಲೇ ಚಂದಾದಾರರಾಗಿ. ಏನು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಮೇಲೆ 3 ವರ್ಷಗಳ ಸಾಧನೆ ಸಮಾವೇಶ ಮಾಡೋದಕ್ಕೆ ಹೋಗಿದ್ದಾರೆ ಇವರು. ಅದರ ವಿರುದ್ಧವಾಗಿ ನಾವು ಇಡೀ ರಾಜ್ಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರಣ್ಣವ್ರ ನೇತೃತ್ವದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ನಾವೇನು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀರಿ. ಇದರ ಉದ್ದೇಶ ಇಷ್ಟೇ, ಈ ಕರ್ನಾಟಕದ ಇತಿಹಾಸದಲ್ಲಿ ಇದುವರೆಗೂ ಯಾವುದೇ ಸರ್ಕಾರಗಳು ಬಂದ್ರೂ ಇಷ್ಟೊಂದು ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡು FIRಗಳಾಗಿ ಕೇಸುಗಳಾಗಿ ಜೈಲುಗಳಿಗೆ ಹೋಗಿರ್ತಕ್ಕಂಥ ಮಂತ್ರಿಗಳನ್ನ MLAಗಳನ್ನ ನಾವು ನೋಡಲೇ ಇಲ್ಲ. ಸುಮಾರು ಜನ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ MLAಗಳು ಮಂತ್ರಿಗಳು ಇವತ್ತು ಬೇಲ್ ಮೇಲೆ ಇದ್ದಾರೆ ಹೊರಗಡೆ. ಅವರೆಲ್ಲ ಮಾಡಿರ್ತಕ್ಕಂಥ ಹಗರಣಗಳು ನಿಮಗೆ ಗೊತ್ತು. ST ಅಭಿವೃದ್ಧಿ ನಿಗಮದ ಹಣವನ್ನ ಚುನಾವಣೆಗೆ ಬಳಸ್ಕೊಂಡು ಬೇರೆ ಬೇರೆ ಕಡೆ ಕಳಿಸಿ ಅದರಲ್ಲಿ ಸಿಕ್ಕಾಕೊಂಡಂತ ಸಂದರ್ಭದಲ್ಲಿ ಈ ರಾಜ್ಯದ ಹಣಕಾಸು ಸಚಿವರಾದಂತ ಸಿದ್ದರಾಮಯ್ಯನವರೇ ಸೈನ್ ಹಾಕಿ ಹಣ ಬಿಡುಗಡೆ ಮಾಡಿರೋದು. ಅದು 180 ಕೋಟಿ ಅಲ್ಲ 80 ಕೋಟಿ ಅಂತ ಹೇಳಿ ಅವ್ರು ಒಪ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಇವತ್ತು ಯಾರೇ ಒಂದು ವ್ಯಕ್ತಿ ಸಣ್ಣ ₹1 ₹5 ಕಳ್ತನ ಮಾಡಿದ್ರೆ FIR ಆದ್ರೆ FIR, ಅವ್ರನ್ನ ಅರೆಸ್ಟ್ ಮಾಡಬೇಕು, ಬೇಲ್ ಮೇಲೆ ಅವ್ರ ಈಚೆ ಕಡೆ ಬರ್ಬೇಕಷ್ಟೇ. ಆದ್ರೆ 80 ಕೋಟಿ ಹಣ ಅಷ್ಟೇ ಆಗಿರೋದು ಅಂತ ಹೇಳ್ತಾರೆ ಅಂದ್ರೆ ಬೇಜವಾಬ್ದಾರಿಯಾಗಿ ಉತ್ತರವನ್ನು ಕೊಟ್ಟು ಅವರೇ ಒಪ್ಕೊಂಡಿದ್ದಾದ್ಮೇಲೆ ಇದುವರೆಗೂ ರಿಸೈನ್ ಕೊಡದೆ ಅವ್ರಿಗೆ ನಾಚಿಕೆ ಮಾನ ಮರ್ಯಾದಿಲ್ದಿರ ಇದುವರೆಗೂ ಅವ್ರು CM ಆಗಿ ಮುಂದುವರಿತಾ ಇದ್ದಾರೆ. ಸೈಟ್ಗಳು ಯಾರ್ದು ಅಂತ ಹೇಳಿ ಮೂಢ ಹಗರಣದಲ್ಲಿ ಸಿಕ್ಕಾಕೊಂಡಂತವ್ರು ಅವರು, ನಾವು ತಗೊಂಡೇ ಇಲ್ಲ ಅಂತ ಹೇಳಿದಂತವ್ರು ಅವರು, ಈಗಿನ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅದನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳಿದಂತ ಸಿದ್ದರಾಮಯ್ಯನವರು ಮತ್ತೆ ಅದೇ ಸೈಟ್ಗಳನ್ನ ಅವ್ರು ಸಿಕ್ಕಾಕೊಂಡು ಅವ್ರ ಮೇಲೆ FIR ಆಗುತ್ತೆ ಅಂತ ಹೇಳಿದಾಗ ಏನು ಹೋರಾಟವನ್ನು ನಂಬ್ಕೊಂಡಂತ ಸಂದರ್ಭದಲ್ಲಿ ಇನ್ನ ನಾನು ರಾಜೀನಾಮೆ ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿ ಆ ಸೈಟ್ಗಳನ್ನ ವಾಪಸ್ ಮಾಡಿರ್ತಕ್ಕಂಥದ್ದು ನೀವು ನೋಡಿದ್ದೀರಿ. ಅದರಲ್ಲೂ ಸಿಕ್ಕಾಕೊಂಡಿದ್ದಾರೆ. ಅದರಲ್ಲೂ ಅವರ ಮುಖ್ಯಮಂತ್ರಿ ಸ್ಥಾನವನ್ನ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಾಗಿದೆ. ಅವ್ರದೇ ಕಾರ್ಮಿಕ ಇಲಾಖೆ ಸಚಿವರು ₹600 ಕಿಟ್ಗಳನ್ನ ತಗೊಂಬಂದು ಕಾರ್ಮಿಕರಿಗೆ ಕೊಡ್ಬೇಕಾಗಿರ್ತಕ್ಕಂಥ ಕಿಟ್ಗಳನ್ನ ₹2,500 ನಾನು ತಗೊಂಬಂದಿದ್ದೀನಿ ಅಂತ ಹೇಳಿ ಅದರಲ್ಲೂ ಅವ್ರು ಸಿಕ್ಕಾಕೊಂಡು ಅಧಿವೇಶನದಲ್ಲಿ ಯಾವ ರೀತಿ ತಡಬಡಾಯಿಸಿದ್ರು ಅಂತೇಳಿ ನಾವು ನೋಡಿದ್ದೀರಿ. ಅವರೂ ಇವತ್ತು ಅವರ ಸಚಿವ ಸಂಪುಟದಲ್ಲಿ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು, ಆಶಾ ಕಾರ್ಯಕರ್ತರು ಇರ್ಬೋದು, ಟೀಚರ್ಸ್ ಇರ್ಬೋದು, ಸರ್ಕಾರಿ ನೌಕರರಿಗೆ ಇವತ್ತು ಸಂಬಳ ಇನ್ ಟೈಮ್ಗೆ ಆಗ್ತಾ ಇಲ್ಲ. ಅಂಗನವಾಡಿಯಲ್ಲಿ ಕಾರ್ಯಕರ್ತರು ನಮ್ಗೆ 6 ತಿಂಗಳಾಗಿದೆ ಸಂಬಳ ಆಗಿ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥದ್ದು ನೋಡಿದಾಗ ಯಾವ ರೀತಿ ದಿವಾಳಿತನ ಆಗಿದೆ ರಾಜ್ಯ ಸರ್ಕಾರ ಅಂತ ಹೇಳಿ ನಿಮ್ಗೆಲ್ಲರಿಗೂ ಗೊತ್ತಿದೆ. ಇವತ್ತು ಅವರದೇ ಪಕ್ಷದಲ್ಲಿ ಇರ್ತಕ್ಕಂಥ MLAಗಳು ಮಂತ್ರಿಗಳು ನಮ್ಮ ಈ ಗ್ಯಾರಂಟಿಗಳನ್ನ ನೀವು ಜಾರಿ ಮಾಡಿದ್ದಾದ್ಮೇಲೆ ಅದರಲ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮಾರು ಒಂದು 2,000-3,000 ಕೋಟಿ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾದ್ಮೇಲೆ ಅದನ್ನ ಲೆಕ್ಕ ಕೊಡದೆ ಅಧಿವೇಶನದಲ್ಲಿ ಯಾವ ರೀತಿ ಪರಾರಿ ಆದ್ರು ಅಂತ ಹೇಳ್ಬಿಟ್ಟು ನೀವು ನೋಡಿದ್ದೀರಿ. ಇವತ್ತು ವಿದ್ಯಾವಂತರಿಗೆ ನಿರುದ್ಯೋಗ ಭತ್ಯೆ ಕೊಡ್ತೀರಿ ಅಂತ ಹೇಳಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ 1,000 ಜನಕ್ಕೂ ನಿರುದ್ಯೋಗ ಭತ್ಯೆ ಕೊಡ್ತಾ ಇಲ್ಲ. ನಮ್ಮ ಜನರು ಕಟ್ಟಿರ್ತಕ್ಕಂಥ ತೆರಿಗೆ ಹಣದಲ್ಲಿ ಇವತ್ತು ಗ್ಯಾರಂಟಿ ಯೋಜನೆಗೆ ಇವರು ಪದಾಧಿಕಾರಿಗಳನ್ನ ನೇಮಕ ಮಾಡಿ ಜಿಲ್ಲೆಗೊಬ್ಬೊಬ್ಬರನ್ನ ನೇಮಕ ಮಾಡಿ ಅವ್ರಿಗೆ MLA ಕ್ಯಾಟಗಿರಿ ಆ ಲೆಕ್ಕಾಚಾರದಲ್ಲಿ ಅವ್ರಿಗೆ ಸಂಬಳಗಳು ಕೊಡ್ತಾ ಇರ್ತಕ್ಕಂಥದ್ದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಯಾವ ರೀತಿ ಕೊಳ್ಳೆ ಹೊಡಿತಾ ಇದ್ದಾರೆ. ಇವತ್ತು ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿ ಇವತ್ತು ಯಾವುದೇ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ರಾಜ್ಯದ ಪಾಲು ಕೊಡಬೇಕು ಅಂತ ಹೇಳಿದಾಗ ರೈಲ್ವೆ ಯೋಜನೆ ಆಗಿರ್ಬೋದು, ಬೇರೆ ಬೇರೆ ಯಾವುದೇ ಯೋಜನೆಗಳಾಗಿರ್ಬೋದು, ಇವತ್ತು ರಾಜ್ಯ ಸರ್ಕಾರದಲ್ಲಿ ನಮ್ಮ ಹತ್ರ ಹಣನೇ ಇಲ್ಲ ಅಂತ ಹೇಳಿ ಇವತ್ತು ಕೈಚಲ್ಲಿ ಇರ್ತಕ್ಕಂಥದ್ದು ನಾವು ನೋಡಿದ್ದೀರಿ. ಸೋಮಣ್ಣ ಅವರು ರೈಲ್ವೆ ಮಿನಿಸ್ಟರ್ ಮೊನ್ನೆ ಹೇಳಿದ್ದಾರೆ, ಓಪನ್ ಬಹಿರಂಗವಾಗಿ ಹೇಳಿದ್ದಾರೆ, ರಾಜ್ಯ ಸರ್ಕಾರ 100 ಕೋಟಿ 200 ಕೋಟಿ ಕೊಡೋದಕ್ಕೂ ರೈಲ್ವೆ ಯೋಜನೆಗಳಿಗೆ ಹಿಂದೆ ಮುಂದೆ ನೋಡ್ತಾ ಇದೆ ಅಂತೇಳಿ ಸೋಮಣ್ಣ ಅವರು ಅವ್ರ ಮೇಲೆ ಆರೋಪ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೀರಿ.
ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇದು 12ನೇ ವರ್ಷ ಅವರು ಪ್ರಧಾನಮಂತ್ರಿಗಳಾಗಿ ಒಂದೇ ಒಂದು ಭ್ರಷ್ಟಾಚಾರ ಇಲ್ಲದೆ ಕೇಂದ್ರದಲ್ಲಿ ಯಾವ ರೀತಿ ಸರ್ಕಾರ ನಡೆಸ್ತಾ ಇದ್ದಾರೆ. ಇವತ್ತು ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರದಿಂದ ಬರ್ತಕ್ಕಂಥ 88% ಹಣ ಏನಿದೆ ಆ ಹಣದಲ್ಲಿ ಡೆವಲಪ್ಮೆಂಟ್ ಆಗೋದಕ್ಕೂ ಈ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಅದರಲ್ಲೂ ಕಮಿಷನ್ ಕೇಳ್ಕೊಂಡು ಯಾವ ರೀತಿ ತಡೆ ಹಿಡಿದಿದ್ದಾರೆ ನೀವು ನೋಡಿದ್ದೀರಿ. ಜಲ್ ಜೀವನ್ ಮಿಷನ್ ಅಲ್ಲಿ ನಾವು ಸಂಸದರಾಗಿದ್ದಂಥ ಸಂದರ್ಭದಲ್ಲಿ 2180 ಕೋಟಿ ಹಣವನ್ನು ತಂದಿದ್ರೇನು ಜಲ್ ಜೀವನ್ ಮನೆಗೂ ನಲ್ಲಿ ಮುಖಾಂತರ ಶುದ್ಧ ನೀರನ್ನ ಕೊಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಅಲ್ಲಿನೂ ಪ್ರತಿಯೊಬ್ಬರನ್ನ ಕಮಿಷನ್ ಕೇಳಕ್ ಹೋದಂಥ ಸಂದರ್ಭದಲ್ಲಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಟೋಟಲಿ ಎಲ್ಲಾ ಗ್ರಾಮಗಳಲ್ಲೂ ಕೆಲಸಗಳು ಅರ್ಧಕ್ಕೆ ನಿಂತು ಬಿಲ್ ಆಗದೆ ಇರ್ತಕ್ಕಂಥದ್ದು ಕಾಂಟ್ರಾಕ್ಟ್ಗಳು ಇವತ್ತು ಅವ್ರ ಗೋಳನ್ನ ನೀವು ನೋಡಿದ್ದೀರಿ. ರಾಜ್ಯ ಸರ್ಕಾರದಲ್ಲಿ ಸುಮಾರು 37,000 ಕೋಟಿ ಹಣವನ್ನ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅವ್ರ ಗುತ್ತಿಗೆದಾರರಿಗೆ ಇವನ್ನ ಹಣ ಕೊಡ್ದಿರ ಗುತ್ತಿಗೆದಾರರು ಸುಮಾರು ಜನ ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು ನೋಡಿದ್ರಿ. ಯಾವ ಗುತ್ತಿಗೆದಾರರು ಬಿಜೆಪಿ ಮೇಲೆ ಆರೋಪ ಮಾಡ್ತಾ ಇದ್ರು ಇವತ್ತು ಅದೇ ಗುತ್ತಿಗೆದಾರರು ಇವರು 80% ಹಣ ತಗೊಂತಾರೆ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥದ್ದನ್ನ ನೀವೆಲ್ಲ ನೋಡಿದಿರಿ. 80% ಅಂತ ಹೇಳಿ ಅದೇ ಗುತ್ತಿಗೆದಾರರು ಅವ್ರ ಮೇಲೆ ಆರೋಪ ಮಾಡಿದ್ದಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನೆರೆ ಹಾವಳಿ ಇರ್ಬೋದು, ಬರಗಾಲದಲ್ಲಿ ಇವತ್ತು ಶುದ್ಧ ನೀರು ಕೊಡದೇ ಇರ್ತಕ್ಕಂಥದ್ದು ಇರ್ಬೋದು, ನಮ್ಮ ರಾಜ್ಯದಲ್ಲಿ SC ST ಜನಾಂಗದ ಡೆವಲಪ್ಮೆಂಟ್ಗೆ ಮೀಸಲಿಟ್ಟಿದ್ದಂಥ ಹಣವನ್ನ ಸುಮಾರು 40,000 ಕೋಟಿ ಹಣವನ್ನ ಇವರು ಗ್ಯಾರಂಟಿಗಳಿಗೋಸ್ಕರ ಬಳಸ್ಕೊಂಡು ಇವತ್ತು SC ST ಜನಾಂಗನ ಕಾಲೋನಿಗಳು ಇನ್ನೊಂದು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೈಯರ್ ಎಜುಕೇಶನ್ಗೆ ಹೋಗೋಂಥದ್ದು, ಮನೆಗಳು ಕಟ್ಟೋದಕ್ಕೆ, ಸಮುದಾಯ ಭವನಕ್ಕೆ, ಆಟೋ ಲೋನು, ಕಾರ್ ಲೋನು, ವೆಹಿಕಲ್ ಲೋನು, ಹಸು ಲೋನ್, ಕುರಿ ಲೋನ್ ಕೊಡಬೇಕಾಗಿರ್ತಕ್ಕಂಥ ಹಣವನ್ನ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ನೀವೆಲ್ಲ ನೋಡಿದ್ದೀರಿ. ಅದೇ ರೀತಿಯಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ಘೋಷಣೆ ಆಗಿದ್ದಂಥ ಎತ್ತಿನ ಹೊಳೆ ಯೋಜನೆಯನ್ನ ನಮ್ಮ ಸರ್ಕಾರದಲ್ಲಿ ಹೆಚ್ಚಿನ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು. ಅದನ್ನು ಇದುವರೆಗೂ ಯಾವುದೇ ರೀತಿಯಾದಂಥ ಮೊದಲು ಅದನ್ನು ಯೋಜನೆ ಹಾಕಿದ್ದು ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಕೊಡಬೇಕಂತ ಹೇಳಿ ಎತ್ತಿನ ಹೊಳೆ ಯೋಜನೆ. ಇವತ್ತು ಅದು ಅಲ್ಲಲ್ಲಿ ಓಟ್ ಬಡಾಯಿಗಳಾಗಿ ಬೇರೆ ಬೇರೆ ಜಿಲ್ಲೆಗಳಿಗೆ ನೀರು ಕೊಡೋದ್ರ ಮುಖಾಂತರ ನಮ್ಮ ಕೋಲಾರ ಜಿಲ್ಲೆಗೆ ಇದುವರೆಗೂ ಒಂದೇ ಒಂದು ಹನಿ ನೀರನ್ನು ಕೊಡದೇ ಇರ್ತಕ್ಕಂಥದ್ದು ನೋಡಿದಾಗ ಕೋಲಾರ ಜಿಲ್ಲೆಯಲ್ಲಿ ಸರ್ಕಾರ ಬಂದು ನಾವು ಇವತ್ತು ಕೊಡ್ತೀರಿ, ನಾಳೆ ಕೊಡ್ತೀರಿ, ನಾವು ಇಲ್ಲಿ ತಂದ್ಬಿಡ್ತೀರಿ, ಚಂದ್ರಬಾಬು ನಾಯ್ಡು ಹತ್ರ ಹೋಗ್ತೀರಿ, ಇಲ್ಲಿ ನಾವು ಮೇಕೆದಾಟದೇನೋ ಇದು ಮಾಡ್ತೀರಿ ಅಂತ ಹೇಳಿ DK ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವರು ಏನು ಹೇಳ್ತಾ ಇದ್ರು. ಇವತ್ತು ಯಾವುದೇ ರೀತಿಯಾದಂಥ ಯೋಜನೆಗಳನ್ನ ಕೋಲಾರ ಜಿಲ್ಲೆಗೆ ಕೊಡ್ತಾ ಇಲ್ಲ. ಮೆಡಿಕಲ್ ಕಾಲೇಜ್ ಕೊಡ್ತೀರಿ ಅಂತ ಹೇಳ್ಬಿಟ್ಟು PPP ಮಾಡಲಲ್ಲಿ ಮಾಡ್ತೀರಿ ಅಂತ ಹೇಳಿ ಯಾವುದೇ ಒಂದು NGOಗೆ ನಾವು ಕೊಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿದಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಹೇಳಿದ್ರಿ, ನೀವು PPP ಮಾಡಲಲ್ಲಿ ಏನು ನೀವು ಕೊಡೋಂಥ ಒಂದು ಮೆಡಿಕಲ್ ಕಾಲೇಜ್ಗೆ ಇಲ್ಲಿ ಬೇಕಾದಷ್ಟು ಜಾಗ ಇದೆ ನಮ್ಮ ಹತ್ರ, ದಯವಿಟ್ಟು ನೀವೇ ಅದನ್ನ ಇದು ಮಾಡಿಕೊಡಿ. ಯಾವ ರೀತಿ ನಾವು ಚಿಕ್ಕಬಳ್ಳಾಪುರದಲ್ಲಿ ಮೆಡಿಕಲ್ ಕಾಲೇಜ್ ಕಟ್ಟಿದ್ದೀರಿ ಅದೇ ರೀತಿಯಲ್ಲಿ ಕೋಲಾರಲ್ಲೂ ಕಟ್ಟಿ ಅಂತ ಹೇಳ್ಬಿಟ್ಟು ಹೇಳಿದಂಥ ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯಾದಂಥ ಅದಕ್ಕೆ ಕಿವಿ ಕೊಡದೆ ನಮ್ಮ ಹತ್ರ ಹಣ ಇಲ್ಲ ಅಂತೇಳಿ ನಾವು ಹಿಂದೆ ನಮ್ಮ ಸರ್ಕಾರದಲ್ಲಿ ನಾವೇನು ಹಣ ಬಿಡುಗಡೆ ಮಾಡಿದ್ರಿ. ಇವತ್ತು ಏನೇನು ಹಾಸ್ಪಿಟ್ಲು ಬಿಲ್ಡಿಂಗ್ ಇರ್ಬೋದು, ಬೇರೆ ಬೇರೆ ರಸ್ತೆಗಳಿರ್ಬೋದು, ಫ್ಲೈಓವರ್ಗಳಿರ್ಬೋದು, ಇವರು ಉದ್ಘಾಟನೆ ಮಾಡಕ್ಕೆ ಹೋಗ್ತಾರೆ. ಇದಕ್ಕೆಲ್ಲ ನಮ್ಮ ಕಾಲದಲ್ಲಿ ನಮ್ಮ ಸರ್ಕಾರದಲ್ಲಿ ನಮ್ಮ ಕೇಂದ್ರ ಸರ್ಕಾರದಿಂದ ತಂದಿರ್ತಕ್ಕಂಥ ಹಣದಲ್ಲಿ ನಾವು ಕಟ್ಟಿರ್ತಕ್ಕಂಥ ಮಾಡಿರ್ತಕ್ಕಂಥ ಕೆಲಸಗಳೇ ಇವತ್ತು ಅವರು ಗುದ್ಲಿ ಪೂಜೆ ಉದ್ಘಾಟನೆಗಳು ಮಾಡಕ್ಕೆ ಹೋಗ್ತಾ ಇರ್ತಕ್ಕಂಥವ್ರು. ಅದಕ್ಕೋಸ್ಕರ ಇವತ್ತು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಜನರು ಕಟ್ಟಿರ್ತಕ್ಕಂಥ ತೆರಿಗೆ ಹಣವನ್ನು ಲೂಟಿ ಮಾಡಿ ಕರ್ನಾಟಕ ಜನತೆಗೆ ಸುಮಾರು ಸಾಲಗಾರರನ್ನಾಗಿ ಮಾಡಿ ಈ ಹುಟ್ಟಿದ ಮಗುವನ್ನು 1.5 ಲಕ್ಷ ಹಣವನ್ನ ಸಾಲ ಕೊಡಬೇಕು. ಆ ಮಗು ಕಣ್ಬಿಟ್ಟಿರಲ್ಲ, ಒಂದನ್ನಿ ನೀರು ಕೊಟ್ಟಿರಲ್ಲ, ಇವ್ರು ಕೊಟ್ಟಿರ್ತಕ್ಕಂಥ ಯಾವುದೇ ಯೋಜನೆಗಳ ಫಲಾನುಭವಿ ಅಲ್ಲ ಮಗು, ಆದ್ರೂ 1.5 ಲಕ್ಷ ಸಾಲ ಕೊಡ್ಬೇಕಂದ್ರೆ ಇದು ಯಾವ ರೀತಿ ಇದಾಗ್ತಾ ಇದೆ. ನಮ್ಮಲ್ಲಿ ತುಂಬಾ ಹಣ ಇದೆ, ಅದಿದೆ, ಇದಿದೆ, ನಮ್ದು ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಮೊನ್ನೆ ನಡೆದಂಥ ಬಾಗಲಕೋಟೆ ಇರ್ಬೋದು, ದಾವಣಗೆರೆ ಇರ್ಬೋದು, ಹಣದ ಹೊಳೆಯನ್ನೇ ಹರಿಸಿ ಸರ್ಕಾರದ ಇದನ್ನ ದುರುಪಯೋಗ ಪಡಿಸ್ಕೊಂಡು ಒಂದೊಂದು ಪಂಚಾಯತಿಗೆ ಒಂದೊಂದು ಮಂತ್ರಿಗಳನ್ನ ಹಾಕಿ ಅವ್ರ ಚುನಾವಣೆಗಳಿಗೆ ಗೆಲ್ಲೋದಕ್ಕೆ ಮತ್ತೆ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಏನಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಕೇರಳದವರು, ಅವ್ರಿಗೆ ATM ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಬರ್ತಕ್ಕಂಥ ಹಣವನ್ನ ತಮಿಳುನಾಡು ಎಲೆಕ್ಷನ್ಗೆ ಆಗಿರ್ಬೋದು, ಕೇರಳ ಎಲೆಕ್ಷನ್ಗೆ ಇರ್ಬೋದು, ನಮ್ಮ ಕರ್ನಾಟಕ ರಾಜ್ಯದ ರೈತರು ಏನು ಹಾಲು ಉತ್ಪಾದಕರಿದ್ದಾರೆ ಅವ್ರಿಗೆ ಸಹಾಯಧನವನ್ನು ಘೋಷಣೆ ಮಾಡಿದಂಥ ಯಡಿಯೂರಪ್ಪ ಸಾಹೇಬರು ಇವತ್ತು ಆ ಸಹಾಯಧನವನ್ನ ಇವತ್ತು ಕಡಿತಗೊಳಿಸಿರ್ತಕ್ಕಂಥದ್ದು, ಕೊಡದೇ ಇರ್ತಕ್ಕಂಥದ್ದು. ಮತ್ತೆ ವಿದ್ಯಾನಿಧಿ ಅಂತ ಯೋಜನೆಯನ್ನ ಏನು ಯಡಿಯೂರಪ್ಪ ಅವರು ಕೊಟ್ಟಿದ್ರು, ವಿದ್ಯಾರ್ಥಿಗಳಿಗೆ, ರೈತರ ಮಕ್ಕಳಿಗೆ ವಿದ್ಯಾನಿಧಿ ಕೊಡಬೇಕು, ಅವರು ಎಜುಕೇಶನ್ ಅನುಕೂಲ ಆಗಬೇಕು ಅಂತೇಳಿ ಅದನ್ನ ವಾಪಸ್ ತಗೊಂಡಿರ್ತಕ್ಕಂಥದ್ದು. ಮತ್ತೆ
ನಮ್ಮ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಕೇಂದ್ರದಿಂದ ಏನು 6,000 ಹಣ ಕೊಡ್ತಾ ಇದ್ರು ನರೇಂದ್ರ ಮೋದಿಜಿಯವರು, ಅದು ಕಂಟಿನ್ಯೂ ಆಗ್ತಾ ಇದೆ. ರಾಜ್ಯದಿಂದನೂ 4,000 ಕೊಡಂತ ಯೋಜನೆಗಳನ್ನ ಏನು ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಮಾಡಿದ್ರು ಅದನ್ನು ವಾಪಸ್ ತಗೊಂಡಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಒಂದೇ ಒಂದು ದಿನನೂ ಅವರು ಈ ರಾಜ್ಯದಲ್ಲಿ ಸರ್ಕಾರ ನಡೆಸೋದಕ್ಕೆ ನಾಲಾಯಕು. ಇವತ್ತು ಜಮೀರ್ ಅಹಮದ್ ಅವರು ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಮಕ್ಕಳು ಕಳುವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದಂಥ ಸಂದರ್ಭದಲ್ಲಿ ಬಾಂಗ್ಲಾದೇಶ ಬೇರೆ ಬೇರೆ ಕಡೆಯಿಂದ ಇಲ್ಲಿಗೆ ಬಂದಿರತಕ್ಕಂಥ ಮಕ್ಕಳನ್ನ ಮದ್ರಸಗಳ ಹೆಸರಲ್ಲಿ ಅವ್ರನ್ನ ಕಳುವು ಮಾಡಿರ್ತಕ್ಕಂಥ ಮಕ್ಕಳನ್ನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದ್ರೆ, ಕೋಲಾರಕ್ಕೆ ಬಂದ್ರೆ ಅಲ್ಲಿ ಹೋಗಿ ಬಂಗಾರಪೇಟೆಯಲ್ಲಿ ಅಲ್ಲಿ ಇಲ್ಲಿ ಹಿಡಿದಂಥ ಸಂದರ್ಭದಲ್ಲಿ ಅದನ್ನ ಜಮೀರ್ ಅಹಮದ್ ನಮ್ಮ ಮಕ್ಕಳು ಅನ್ನೋ ಲೆಕ್ಕಾಚಾರದಲ್ಲಿ ಹೋಗಿ ಬಸ್ಗಳೆತ್ಕೊಂಡು ಹೋಗಿ ಅವ್ರನ್ನ ತುಂಬಿಸ್ಕೊಂಡು ಹೋಗಂತ ಕೆಲಸಗಳು ಏನು ಮಾಡ್ತಾ ಇದ್ದಾರೆ. ಇವತ್ತು ರಸ್ತೆಗಳಲ್ಲಿ ಒಂದು ಶ್ರೀರಾಮ ಜಯಂತಿ ಇರ್ಬೋದು, ಮತ್ತೆ ಒಂದು ಹನುಮಾನ್ ಜಯಂತಿ ಇರ್ಬೋದು, ಶಿವಾಜಿ ಜಯಂತಿ ಇರ್ಬೋದು, ಈ ಸಂದರ್ಭಗಳು ಮೆರವಣಿಗೆಗೆ ಹೋದಂಥ ಗಣೇಶ ಜಯಂತಿ ಇರ್ಬೋದು, ಈ ಮೆರವಣಿಗೆಗೆ ಹೋದಂಥ ಸಂದರ್ಭದಲ್ಲಿ ಆ ಮದ್ರಸಗಳಲ್ಲಿ ಓದಿರ್ತಕ್ಕಂಥ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಬಂದು ಎಂಜಲುಗಿಯೋದು, ಕಲ್ಲುಗಳಾಕೋದು ನೋಡ್ತಾ ಇದ್ರೆ ಆ ಮದ್ರಸಗಳಲ್ಲಿ ಇರ್ತಕ್ಕಂಥ ಮಕ್ಕಳು ಯಾವ ಊರವರು, ಯಾರು ಅವ್ರ ತಂದೆ ತಾಯಿ? ಜಮೀರ್ ಅಹಮದಿನ ಎಲ್ಲಾರ್ಗೂ ತಂದೆ ತಾಯಿ. ಇವತ್ತು 150 ಜನ ಮಕ್ಕಳು ಮೆಜೆಸ್ಟಿಕ್ ಬಂದಂತ ಸಂದರ್ಭದಲ್ಲಿ ಕಳವಾಗಿದೆ ಅಂತ ಹೇಳಿ ಮಾಹಿತಿ ತಿಳ್ಕೊಂಡು ಅವ್ರನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಹಿಂದೂಪರ ಸಂಘಟನೆಗಳವರು ಅವ್ರನ್ನ ಕರ್ಕೊಂಬರಕ್ ಹೋದಂತ ಸಂದರ್ಭದಲ್ಲಿ 3 ಬಸ್ಗಳನ್ನ ಎತ್ಕೊಂಡ್ಬಂದು ಜಮೀರ್ ಅಹಮದ್ ಅವರು ಅವ್ರನ್ನ ನಮ್ಮ ಮಕ್ಕಳು ನಮಗ್ ಪರಿಚಯ ಇರ್ತಕ್ಕಂಥವ್ರು ಅಂತ ಹೇಳ್ಬಿಟ್ಟು ಹೇಳಿ ಅವ್ರನ್ನ ತುಂಬ್ಕೊಂಡು ಹೋಗಿರ್ತಕ್ಕಂಥವ್ರು ನೋಡ್ತಾ ಇದ್ರೆ, ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಕಾಂಗ್ರೆಸ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಜಮೀರ್ ಅಹಮದ್ ಅವ್ರ ಜೊತೆಲಿ ಇನ್ನೂ ಅನೇಕ ಜನ, ಅದೇ ರೀತಿಯಲ್ಲಿ ನಮಗೇನಾದ್ರು ನೀವು ಒಳ್ಳೆಯ ಸ್ಥಾನಮಾನ ಕೊಟ್ಟಿಲ್ಲ ಅಂದ್ರೆ, ನೀವೇನಾದ್ರು ಬೇರೆ ಡಿ ಕೆ ಶಿವಕುಮಾರ್ನ ಏನಾದ್ರು ನೀವು ಮುಖ್ಯಮಂತ್ರಿ ಏನಾದ್ರು ಮಾಡಿದ್ದೆ ಆದ್ರೆ ಈ ಮಕ್ಕಳನ್ನೇ ನಾವು ಬಳಸ್ಕೊಂಡು ನಾವು ಉಗ್ರವಾದಂತ ಇದು ಮಾಡ್ತೀರಿ, ಚಟುವಟಿಕೆಗಳು ಮಾಡ್ತೀರಿ ಅಂತ ಹೇಳಿ ಪರೋಕ್ಷವಾಗಿ ಅವರ ಹೈಕಮಾಂಡ್ಗೆ ಇವತ್ತು ಎಚ್ಚರಿಕೆ ಕೊಡ್ತಾ ಇರ್ತಕ್ಕಂಥ ಜಮೀರ್ ಅಹಮದ್ ಅವ್ರನ್ನ ನೋಡಿದಂಥ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವ್ರಿಗೆ ನಾನು ಹೇಳೋದಿಷ್ಟೇ, ಈ ರಾಜ್ಯದಲ್ಲಿ ಎಷ್ಟೋ ಜನ ಮಕ್ಕಳಿದ್ದಾರೆ, ಎಷ್ಟೋ ಜನಕ್ಕೆ ನೀವು ಅಕ್ಬೋರ್ಡ್ ಇನ್ನೊಂದು ಮತ್ತೊಂದು ಅಂತ ಹೇಳಿ ಲಕ್ಷಾಂತರ ಎಕರೆ ಜಮೀನುಗಳಿದ್ರೆ ಕೂಡ ಇದುವರೆಗೂ ನಮ್ಮ ರಾಜ್ಯದಲ್ಲಿ ಒಂದೇ ಒಂದು ಮುಸ್ಲ್ಮಾನ್ ಕುಟುಂಬದಲ್ಲಿ ಬಡವರು ಇರ್ತಕ್ಕಂಥವ್ರಿಗೆ ಒಂದೇ ಒಂದು ಸೈಟ್ ಕೊಟ್ಟಿಲ್ಲ, ಒಂದೇ ಒಂದು ಲೋನ್ ಕೊಟ್ಟಿಲ್ಲ, ಒಂದೇ ಒಂದು ಆಹಾರದ ಕಿಟ್ ಕೊಟ್ಟಿಲ್ಲ. ನೀವು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥವ್ರದ ಪರಿಸ್ಥಿತಿ ಏನಿದೆ ಅದನ್ನ ನೋಡ್ಕೊಳ್ಳೋದು ಬಿಟ್ಟು ಇವತ್ತು ನೀವು ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದ ಬರ್ತಕ್ಕಂಥ ಮಕ್ಕಳನ್ನ ಇಲ್ಲಿ ಅಹಿತಕರ ಘಟನೆಗಳನ್ನ ಮಾಡೋದಕ್ಕೋಸ್ಕರ, ಕಲ್ಲೊಡೆಯೋದಕ್ಕೋಸ್ಕರ, ಎಂಜಲುಗೆಯೋದಕ್ಕೋಸ್ಕರ ಬಳಸ್ಕೊಳ್ಳೋದಕ್ಕೆ ನೀವೇನು ಕರ್ಕೊಂಬರ್ತಾ ಇದ್ದೀರಿ, ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವ್ರ ಮೇಲೆ ಕೇಸ್ ಮಾಡಬೇಕು, ಅವ್ರನ್ನ ಎನ್ಕ್ವೈರಿ ಮಾಡ್ಬೇಕಂತ ಹೇಳಿ ನಾನು ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಯಾಕಂದ್ರೆ ಈ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಚಟುವಟಿಕೆಗಳು ನೋಡಿದಿರಿ. ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಬಿಜೆಪಿ ಸರ್ಕಾರ ಬಂದಿದ್ದಾದ್ಮೇಲೆ ಕೇರಳ ಮತ್ತೆ ಕರ್ನಾಟಕಕ್ಕೆ ಬಾಂಗ್ಲಾದೇಶರು ತುಂಬಾ ಜನ ಇವತ್ತು ರೈಲುಗಳಲ್ಲಿ, ಬಸ್ಗಳಲ್ಲಿ, ಬೇರೆ ಬೇರೆ ಇದರಲ್ಲಿ ಇಲ್ಲಿ ಬರ್ತಾ ಇರೋದಕ್ಕೆ ಏನಕ್ಕೆ ಕಾರಣ ಅಂದ್ರೆ, ಕೇರಳಲ್ಲಾಗಿರ್ಬೋದು, ಕರ್ನಾಟಕದಲ್ಲಾಗಿರ್ಬೋದು ಕಾಂಗ್ರೆಸ್ ನಮ್ಗೆ ಸಹಕಾರ ಕೊಡ್ತಾರೆ ಪಾಕಿಸ್ತಾನದಿಂದ, ಬಾಂಗ್ಲಾದೇಶದಿಂದ ಬಂದ್ರೆ ಅಂತ ಹೇಳಿ ಅವ್ರಿಗೆ ಗ್ಯಾರಂಟಿ ಆಗಿರೋದ್ರಿಂದ ಜನಗಳು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಇವ್ರು ಕೊಡೋಕ್ಕಾಗಿಲ್ಲ, ಅದರಲ್ಲಿ ವಿಫಲರಾಗಿದ್ದಾರೆ. ಆದರೆ ಅವರು ಉಗ್ರಗಾಮಿ ಚಟುವಟಿಕೆಗಳು ಮಾಡೋದಕ್ಕೆ ಯಾರ್ಯಾರು ಇದ್ದಾರೋ, ಯಾರ್ಯಾರು ನಾವು ಬ್ರದರ್ಸ್ ಅಂತ ಹೇಳ್ತಾ ಇದ್ರು, ಯಾರ್ಯಾರು ಆಟೋ ಬಾಂಬ್ ಆಗ್ತಂಥವ್ರನ್ನ ನಾವು ಬ್ರದರ್ಸ್ ಅಂತ ಹೇಳಿ ನಮ್ಮಲ್ಲಿ 3ನೇ ಹಂತದ ಶುದ್ಧೀಕರಣ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದಂಥ ಸಂದರ್ಭದಲ್ಲಿ ಅದನ್ನ ಮೂಲೆ ಗುಂಪಾಗಿ ಮಾಡಿರ್ತಕ್ಕಂಥದ್ದು ನಾವು ನೋಡಿದಿರಿ. ಇವತ್ತು ಟೊಮೊಟೊ ಇನ್ನೊಂದು ಮತ್ತೊಂದು ಯಾವುದೇ ಬೆಳೆ ಬೆಳೆದಂಥ ಸಂದರ್ಭದಲ್ಲಿ ವೈರಸ್ಗಳು ಬಂದು ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಏಷ್ಯಲ್ಲೇ ಬಿಗ್ಗೆಸ್ಟ್ ಟೊಮೊಟೊ ಮಾರ್ಕೆಟ್ ಅಂತ ಹೇಳ್ತಾ ಇದ್ದಂಥ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಟೊಮೊಟೊ ಬೆಳೆಗಾರರ ಪರಿಸ್ಥಿತಿ ನೋಡಿದಂಥ ಸಂದರ್ಭದಲ್ಲಿ ಶೋಚನೀಯ ಸ್ಥಿತಿಗೆ ಹೋಗಿದೆ. ಅದೇ ರೀತಿಯಲ್ಲಿ ಯರಗೋಳ್ ಡ್ಯಾಮ್ ಇಂದ ಏನು ಹಿಂದೆ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ, ಕುಮಾರಣ್ಣವರು ಉಪಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಯರಗೋಳ್ ಡ್ಯಾಮ್ಗೆ ಹಣ ಬಿಡುಗಡೆ ಮಾಡಿದ್ರು. ಆ ಯರಗೋಳ್ ಡ್ಯಾಮ್ಗೆ ನಾವು ಎಕ್ಸ್ಟ್ರಾ ಮೋಟ್ರಲ್ ಓಡಿಸೋದ್ರ ಮುಖಾಂತರ ಇನ್ನೇನು ಹಣದ ಕೊರತೆ ಇತ್ತು ಅದನ್ನ ನಮ್ಮ ಸರ್ಕಾರದಲ್ಲಿ ನಾವು ಕೊಡೋದ್ರ ಮುಖಾಂತರ ಅದನ್ನ ನಾವು ಉದ್ಘಾಟನೆ ಏನು ಮಾಡಿದ್ರೆ, ಆ ಯರಗೋಳ್ ಯೋಜನೆಯಲ್ಲಿ ನಾವು ಬಂಗಾರಪೇಟೆ, ಮಾಲೂರು ಮತ್ತೆ ಕೋಲಾರ್ಗೆ ನಾವೇನು ಶುದ್ಧ ನೀರು ಕೊಡಬೇಕು, ಕುಡಿಯೋ ನೀರು ಅಂತ ಹೇಳ್ತಾ ಇದ್ರಿ, ಅದನ್ನು ಸರಿಯಾಗಿ ಸಮರ್ಪಣಾ ರೀತಿಯಲ್ಲಿ ಕೊಡದೆ ಇವತ್ತು ಕೋಲಾರ ಜಿಲ್ಲೆಯಲ್ಲೂ ಅದ್ರ ಟ್ಯಾಂಕ್ಗಳು ಕಟ್ಟಬೇಕಾಗಿರ್ತಕ್ಕಂಥ ಜಾಗಗಳನ್ನ ಬೇರೆ ಬೇರೆಯವರು, ಖಾಸಗಿಯವರು ಅದನ್ನ ಕಬಳಿಸ್ಕೊಂಡಿದ್ರೆ ಅದನ್ನು ತೆರವುಗೊಳಿಸಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಅಂಬೇಡ್ಕರ್ ಜಯಂತಿ ನಡೆದಂತ ಸಂದರ್ಭದಲ್ಲಿ, ಬೇರೆ ಬೇರೆ ಜಯಂತಿಗಳು ನಡೆದಂತ ಸಂದರ್ಭದಲ್ಲಿ ಮೊಬೈಲ್ಗಳಲ್ಲಿ ಫೋನ್ ಮಾಡೋದ್ರ ಮುಖಾಂತರ ಮೈಕ್ಗಳಲ್ಲಿ ಮಾತಾಡ್ಸೋ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ
ಬೇರೆ ಎಲ್ಲೇ ಆದ್ರೂ ಅವ್ರು ಹೆಲಿಕಾಪ್ಟರ್ ತಗೊಂಡು ಅಲ್ಲಿ ಹೋಗ್ತಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕೋಲಾರಕ್ಕೆ ಬರೋಂಥ ವಿಷಯ ಇದ್ದಾಗ ಯಾವ ರೀತಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಅವ್ರು ಬಂದಂಥ ಸಂದರ್ಭದಲ್ಲಿ ನಾನು ಸುರೇಶ್ ಅವ್ರನ್ನ ಕೇಳೋದಿಷ್ಟೇ, ನಿಮ್ಮ ಸರ್ಕಾರ ಬಂದು ಎಷ್ಟು 5 ವರ್ಷಗಳ ಕಾಲ ನಾವ್ ಏನೇನ್ ಮಾಡಿದ್ರಿ ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಏನೇನ್ ಹಣ ತಂದಿದ್ರೆ ನಾವು ಲಿಸ್ಟ್ ಎತ್ಕೊಂಡ್ ಬರ್ತೀರಿ. ನಾವು ತಂದಿರೋದನ್ನ ಟೇಪ್ ಕಟ್ ಮಾಡಿರ್ತಕ್ಕಂಥವ್ದಾ, ಇಲ್ಲ ನಿಮ್ಮ ಸರ್ಕಾರದಲ್ಲಿ, ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಎಷ್ಟು ಹಣ ತಂದು ಈ ಕೋಲಾರ ಜಿಲ್ಲೆ ಡೆವಲಪ್ಮೆಂಟ್ಗೆ ಬಿಟ್ಟಿದ್ದೀರಿ? ಮೆಡಿಕಲ್ ಕಾಲೇಜ್ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ ಕೈನಲ್ಲಿ ಮಾಡಕ್ಕಾಗಿಲ್ಲ. ಇವತ್ತು ರಿಂಗ್ ರೋಡ್ ಮಾಡ್ತೀರಿ ಅಂತ ಹೇಳಿದ್ರೆ ಅದನ್ನು ನಿಮ್ ಕೈನಲ್ಲಿ ಮಾಡಕ್ಕಾಗಿಲ್ಲ. ಇವತ್ತು ನೀವು ಜನಗಳಿಗೆ ಸುಳ್ಳು ಭರವಸೆಗಳನ್ನ ಕೊಟ್ಕೊಂಡು ನಾವೇನ್ ಡೆವಲಪ್ಮೆಂಟ್ ಮಾಡಿದ್ರೆ ಅದನ್ನ ನಾವೇ ಮಾಡಿರೋದು, ಹಣ ಬಿಡುಗಡೆ ಆಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಚುನಾವಣೆಗೂ ಮೊದಲು ನಮ್ಮ ರಾಜ್ಯ ಸರ್ಕಾರದಲ್ಲಿ 60,000 ಕೋಟಿ ಹಣ ಹಂಗೆ ಉಳಿಸಿಟ್ಟಿದ್ರು. ಆದ್ರೆ ನೀವು ಮಾಡ್ತಾ ಇರ್ತಕ್ಕಂಥದ್ದೇನು, ಇವತ್ತು ನಿಮ್ಮ ಮಿತ್ರ ಪಕ್ಷ ಆದಂತ ತಮಿಳುನಾಡಲ್ಲಿ ಸುಮಾರು 10 ಲಕ್ಷ ಕೋಟಿ ಹಣ ಸಾಲ ಮಾಡಿ ಒಂದೊಂದು ಮಕ್ಕಳ ಮೇಲೆ 1,70,000 ಏನು ಭಾರ ಹಾಕಿದಿರಿ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಭಾರ ಹಾಕ್ತಾ ಇದ್ರಿ. ಇಲ್ಲಿ ರೈತರಿಗೆ ಯಾವುದೇ ರೀತಿಯಾದಂಥ ಸಹಕಾರ ಇಲ್ಲ, ಯಾವುದೇ ರೀತಿಯಾದಂಥ ಸವಲತ್ತಿಲ್ಲ, ಮಹಿಳೆಯರಿಗೆ ರಕ್ಷಣೆ ಇಲ್ಲ. ರೈತರು ಇವತ್ತು ಆತ್ಮಹತ್ಯೆಗಳು ಜಾಸ್ತಿ ಆಗಿದೆ. ರೈತರ ಆತ್ಮಹತ್ಯೆಗಳು ಜಾಸ್ತಿ ಆಗಿದೆ. ಇಲ್ಲಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಿ ಇವತ್ತು ನೀವೇನು ನಾವು ಸಾಧನೆ ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಿ. ನೀವು ಜನನ ಮರಣ ಪ್ರಮಾಣ ಪತ್ರದಿಂದ ಹಿಡಿದು, ರಿಜಿಸ್ಟ್ರೇಷನ್ ಫೀಸಿಂದ ಹಿಡಿದು, ಸಾರಾಯಿಂದ ಹಿಡಿದು, ನೀರಿಂದ ಹಿಡಿದು, ಕರೆಂಟಿಂದ ಹಿಡಿದು ಪ್ರತಿಯೊಂದು ಬೆಲೆಗಳನ್ನ ನೀವು ಜಾಸ್ತಿ ಮಾಡಿ, ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿ, ಅದ್ರ ಮೇಲೆ ಎಕ್ಸ್ಟ್ರಾ ಸೆಸ್ ಹಾಕಿ ನೀವು ಇವತ್ತು ಕರ್ನಾಟಕ ಜನತೆಗೆ ನೀವು ಯಾವ ರೀತಿ ಹೊರೆ ಆಗಿದ್ದೀರಿ. ನಾಳೆನೇ ಚುನಾವಣೆ ನಡೆದ್ರು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ NDA ಸರ್ಕಾರ ಬರೋದು ಗ್ಯಾರಂಟಿ. ಅದಕ್ಕೋಸ್ಕರ ಈ ಭ್ರಷ್ಟ ಸರ್ಕಾರ ನೀವು ಮಾಡಿರ್ತಕ್ಕಂಥ ಹಗರಣಗಳನ್ನ ಪ್ರತಿಯೊಬ್ಬರು ಮನೆಯಲ್ಲಿ ಬಾಯಿ ಮಾತಾಗ್ಬಿಟ್ಟಿದೆ. ನೀವು ಏನೇ ತಪ್ಪು ಮಾಡಿದಿರಿ ಅಂತ ಹೇಳಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಸರ್ಕಾರ ಇರ್ತಕ್ಕಂಥದ್ದನ್ನು ದುರುಪಯೋಗ ಪಡಿಸ್ಕೊಂಡು 2 ಕ್ಷೇತ್ರದಲ್ಲಿ ನೀವು ಗೆದ್ದಿರ್ಬೋದು. ಆದ್ರೆ ಮುಂದಿನ ದಿನಗಳಲ್ಲಿ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ಒಪ್ಕೊಂಡು ಕರ್ನಾಟಕ ಜನತೆಗೆ ನೀವು ನಿಮ್ಮ ಕೈನಲ್ಲಿ ಪಾಟ್ವಾಲ್ ಮುಚ್ಚಕ್ಕಾಗಿಲ್ಲ. ನಿಮ್ಮ ಕೈನಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥದ್ದನ್ನು ಆ ಪಾಟ್ವಾಲ್ ಮುಚ್ಚೋದಕ್ಕೆ 1 ಲಕ್ಷ ರೂಪಾಯಿ ನೀವು ಬಿಲ್ ಮಾಡಿದಿರಿ. ಏನು ಬೆಳ್ಳಿಯಲ್ಲಿ ಮುಚ್ಚಿದ್ರಾ? 1 kg ಹಾಕಿದ್ರಾ? ಇಲ್ಲಾಂದ್ರೆ ಏನು ತಾಮ್ರದಲ್ಲ, ಇಲ್ಲಾಂದ್ರೆ ಕಬ್ಬಣದಲ್ಲಿ ಏನಾದ್ರು ಮುಚ್ಚಿದ್ದೀರಾ? ಏನ್ ಮಾಡಿದಿರಿ? ಟನಲ್ ರಸ್ತೆ ಮಾಡ್ತಾರಂತೆ, 1 ಕಿಲೋಮೀಟರ್ಗೆ 2,000 ಕೋಟಿ ಖರ್ಚು ಮಾಡ್ತಾರಂತೆ. ಇದನ್ನೆಲ್ಲ ಹೇಳೋದಕ್ಕೆ ಸರಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಚುನಾವಣೆ, ಅದು ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು. ಹೌದು, ನಮ್ಮ ಕಾಲದಲ್ಲೂ ವಿಳಂಬ ಆಯ್ತು ಕೋರ್ಟಲ್ಲಿ ಇದ್ದಿದ್ರಿಂದ. ನಿಮ್ಮ ಕಾಲದಲ್ಲಿ ಮಾಡ್ತೀರಿ ಅಂತ ಹೇಳಿ ಬಂದ 3 ವರ್ಷ ಆಯ್ತಲ್ಲ. ತಾಲೂಕ್ ಪಂಚಾಯತ್, ಇಲ್ಲಾಂದ್ರೆ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿಗಳಾಗ್ಲಿ, ಇಲ್ಲಾಂದ್ರೆ BBMP GBA ಚುನಾವಣೆಗಳಾಗ್ಲಿ ಯಾವ್ದಾದ್ರು ಮಾಡಿದೀರ ನೀವು? ನಿಮ್ಮ ಸರ್ವೆ ಪ್ರಕಾರ ಯಾವುದೇ ಚುನಾವಣೆ ನಡೆದ್ರು ಎಲ್ಲಾರನ್ನು ಸಪರೇಟ್ ಆಗಿ ಚುನಾವಣೆಗಳಿಗೆ ನಿಂತ ಸಂದರ್ಭದಲ್ಲಿ ನಿಮ್ ಕೈನಲ್ಲಿ ಅದನ್ನ ಎದುರಿಸಕ್ಕಾಗಲ್ಲ. ಜನ ಇವತ್ತು ನಿಮ್ಮ ಸರ್ಕಾರದ ವಿರುದ್ಧವಾಗಿದ್ದಾರೆ. ನಾವು ಅಧಿಕಾರಕ್ಕೆ ಬರಲ್ಲ ಅಂತ ಹೇಳಿ ನಿಮ್ಗೆ ಗೊತ್ತಾಗಿ ಇವತ್ತು ಚುನಾವಣೆಗಳನ್ನ ನೀವು ಮುಂದೂಡ್ಕೊಂಡು ಮತ್ತೆ ಸೆಪ್ಟೆಂಬರ್ಗೆ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿ ನೀವು ಏನು ಸುಪ್ರೀಂ ಕೋರ್ಟ್ಗೆ ನೀವು ಇವತ್ತು ಅಫಿಡೇವಿಟ್ ಕೊಟ್ಟಿದ್ದೀರಿ. ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಸರ್ಕಾರದಲ್ಲಿ ನಾವು ಸ್ಮಾರ್ಟ್ ಮೀಟರ್ ಹಾಕ್ತೀರಿ ಅಂತ ಹೇಳ್ಬಿಟ್ಟು ಹೇಳಿ ಯಾವ ರೀತಿ ಹಗರಣ ಇದು ಮಾಡಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಂಥದ್ದು ಪ್ರತಿಯೊಂದು ಇಲಾಖೆಯಲ್ಲಿ ಅಬಕಾರಿ ಸಚಿವರು ಸುಮಾರು 6,000 ಕೋಟಿಯನ್ನ ಅವ್ಯವಹಾರದಲ್ಲಿ ಸಿಕ್ಕಾಕೊಂಡು, ಅದರಲ್ಲೂ ನೀವು ಅಧಿವೇಶನದಲ್ಲಿ ಯಾವ ತರ ನೀವು ತಡಬಡಾಯಿಸಿದ್ರಿ ಅದನ್ನೆಲ್ಲ ನಾವು ನೋಡಿದ್ರಿ. ಇವತ್ತು ಪ್ರತಿ ಬಾರ್ಗಳಿಗೂ ಮಂತ್ಲಿ ಏನ್ ತಗೊಂತಾ ಇದ್ದೀರಿ, ಏನೇನ್ ಮಾಡ್ತಾ ಇದ್ದೀರಿ. ಇವತ್ತು ಕಾಳಸಂತೆಯಲ್ಲಿ ಮಾರದಂಗೆ ಯಾವ ರೀತಿಯಲ್ಲಿ 500 ಮೀಟರ್ಗೆ 200 ಮೀಟರ್ಗೆ ಒಂದೊಂದು ಬಾರ್ಗಳನ್ನ ಕೊಟ್ಟಿದ್ದೀರಿ. ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ನಿಮ್ಗೆ ಹಣ ಬೇಕಷ್ಟೇ. ಮುಂದಿನ ದಿನಗಳಲ್ಲಿ ಚುನಾವಣೆ ನಡೆದಾಗ ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಾ ಇದೆ ದೇಶ. ಆ ನಿಟ್ಟಲ್ಲಿ ಕರ್ನಾಟಕದಲ್ಲಿ ನಾವು ಅಧಿಕಾರಕ್ಕೆ ಬರಲ್ಲ ಅಂತ ಹೇಳಿ ಇರೋದನ್ನೆಲ್ಲ ನೀವು ಬಳ್ಕೊಳ್ಳಂತ ಕೆಲಸಗಳನ್ನ ನೀವೇನು ಮಾಡ್ತಾ ಇದ್ರಿ, ಇದು ನಿಜಕ್ಕೂ ವಿಪರ್ಯಾಸ, ಇದು ಶೋಚನೀಯ ಸಂಗತಿ ಅಂತ ಹೇಳಿ ನಾನು ಇವತ್ತು ಮುಖ್ಯಮಂತ್ರಿಗಳಿಗೆ ಮತ್ತೆ DK ಶಿವಕುಮಾರ್ ಅವ್ರಿಗೆ, ನೀವೇನು ಮುಖ್ಯಮಂತ್ರಿಗಳಾಗ್ಬೇಕಂತ ಹೇಳಿ ಜಗಳಗಳಾಡ್ಕೊಂಡಿದ್ದೀರಿ. ಅದ್ರ ಮಧ್ಯೆ ನಿಮ್ಮ ಮಂತ್ರಿಗಳು ಒಳಗೊಳಗಡೆ ಎಲ್ಲಾ ಸಚಿವರು, ಯಾವುದೇ ಜಿಲ್ಲೆ ಉಸ್ತುವಾರಿ ಸಚಿವರುಗಳು ಹೋಗಿ ಅವರ ಜಿಲ್ಲೆಯಲ್ಲಿ ಒಳ್ಳೆ ಕೆಲಸಗಳನ್ನ
ಮಾಡ್ತಾ ಇಲ್ಲ. ಇವತ್ತು ಮಠ ಮಂದಿರಗಳನ್ನ ನೀವು ವಕ್ಫ್ ಬೋರ್ಡ್ ಆಸ್ತಿಗೆ ಸೇರಿಸಿರ್ತಕ್ಕಂಥದ್ದು, ನಮ್ಮ ಕೋಲಾರಲ್ಲೂ ವಕ್ಫ್ ಬೋರ್ಡ್ಗೆ ದೇವಸ್ಥಾನಗಳ ಜಮೀನುಗಳನ್ನ ಸೇರಿಸ್ಕೊಂಡಿರ್ತಕ್ಕಂಥದ್ದು, ನಮ್ಮ ಅಂತರ್ಗಂಗೆ ಬೆಟ್ಟದಲ್ಲೂ ಫಾರೆಸ್ಟ್ ಸೇರಿರ್ತಕ್ಕಂಥ ಜಾಗದಲ್ಲಿ ನೀವು ದರ್ಗಾಗಳನ್ನ ಇನ್ನೊಂದು ಮತ್ತೊಂದನ್ನ ಕಟ್ಟಿರ್ತಕ್ಕಂಥದ್ದು. ಬಂಗಾರಪೇಟೆ ತಾಲೂಕಲ್ಲೂ, ಮುಳಬಾಗಿಲು ತಾಲೂಕಲ್ಲೂ, ಮಾಲೂರು ತಾಲೂಕಲ್ಲೂ ನೀವು ದೇವಸ್ಥಾನ ಜಮೀನುಗಳನ್ನ, ಆಂಜನೇಯ ಸ್ವಾಮಿ ದೇವಸ್ಥಾನದ ಜಮೀನುಗಳನ್ನ ಬೇರೆ ಬೇರೆಯವರ ಹೆಸರು ಮಾಡಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಿಜಕ್ಕೂ ನಿಮ್ಮ ಕೊನೆ ಆಣಿ ಹೊಡೆಯಂತ ಟೈಮು ಹತ್ರ ಬಂದಿದೆ. ಅದಕ್ಕೆ ಕೂಡಲೇ ನೀವು ಕರ್ನಾಟಕ ಜನತೆಯ ಕ್ಷಮೆಯಾಚನೆ ಮಾಡಿ. ಇವತ್ತು ಆಹಾರ ಇಲಾಖೆಯಲ್ಲಿ ಅಷ್ಟೇ ಇವತ್ತು ಎಷ್ಟು ಕೋಟ್ಯಾಂತರ ಪಡಿತರ ಚೀಟಿಗಳನ್ನ ರದ್ದು ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ರದ್ದು ಮಾಡಿ ರಾಗಿ ಕೊಡ್ತೀರಿ ಅಂತೇಳಿ ಆ ರಾಗಿನೂ ಸರಿಯಾಗಿ ಕೊಡದೆ, ಅಕ್ಕಿ ಕೊಡ್ತೀರಿ ಅಂತೇಳಿ ಅಕ್ಕಿನೂ ಸರಿಯಾಗಿ ಕೊಡದೆ, ಅದನ್ನ ಕಾಳು ಸಂತೆಯಲ್ಲಿ ಬೇರೆ ಬೇರೆಯವ್ರಿಗೆ ಮಾರ್ತಾ ಇರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನೀವು ನಿಜಕ್ಕೂ ಅಕ್ಕಿ ಕೊಡಕ ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರು ಕೊಡ್ತಾ ಇರ್ತಕ್ಕಂಥ ಏನು ಅಕ್ಕಿ ಇದೆ ಅದನ್ನ ಬಿಟ್ರೆ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಒಂದೇ ಒಂದು ಕಾಳನ್ನು ನೀವು ಕೊಟ್ಟಿಲ್ಲ. ಅದಕ್ಕೋಸ್ಕರ ನೀವು ಕೂಡಲೇ ರಾಜೀನಾಮೆ ಕೊಡಬೇಕು. ಮುಖ್ಯಮಂತ್ರಿಗಳಾಗಿ ಆದಿಯಾಗಿ ಎಲ್ಲ ಸಚಿವರು ರಾಜೀನಾಮೆ ಕೊಟ್ಟು ಚುನಾವಣೆಗೆ ಹೋಗ್ಬೇಕಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ.